ನಾವು ಮಾಡಿದ ದಾನ ನಮಗೆ ಮುಂದೆ ಪ್ರಯೋಜನಕ್ಕೆ ಬರುತ್ತದೆ ಎಂಬುದಕ್ಕೆ ಇದೊಂದು ಉದಾಹರಣೆ ಸ್ನೇಹಿತರೆ. ಮಿತ್ರರಿಬ್ಬರು ಒಂದು ಪಾರ್ಕಿನಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಮಾತನಾಡುತ್ತಾ ಕುಳಿತಿರಬೇಕಾದರೆ ಅಲ್ಲಿಗೆ ಒಬ್ಬ ಉರಿದ ಕಡಲೆಕಾಯಿ ಮಾರುವವನು ಬಂದನು. ಆ ಮಿತ್ರರು ಅವನಿಂದ ಕಡಲೆಕಾಯಿ ಕೊಂಡು ತಿನ್ನುತ್ತಾ ಕಾಲ ಕಳೆಯುತ್ತಾ ಮಾತು ಮುಂದುವರಿಸಿದರು. ಕಡಲೆಕಾಯಿ ಸಿಪ್ಪೆ ಒಂದು ಕಡೆ ರಾಶಿ ಮಾಡಿದ್ದರು. ಅಲ್ಲಿಗೆ ಅಂಧ ಭಿಕ್ಷುಕನೊಬ್ಬ ಭಿಕ್ಷೆ ಬೇಡುತ್ತಾ ಬಂದ. ಈ ಮಿತ್ರರಿಬ್ಬರು ಹಾಸ್ಯ ಮಾಡುತ್ತಾ ರಾಶಿಯಾಗಿದ್ದ ಕಡಲೆಕಾಯಿ ಸಿಪ್ಪೆಯನ್ನೆಲ್ಲ ಎತ್ತಿ ಆತನ ಭಿಕ್ಷೆ ಪಾತ್ರೆಗೆ ಹಾಕಿದರು. ಆ ಭಿಕ್ಷುಕ ಏನೋ ಪದಾರ್ಥ ನನ್ನ ತಟ್ಟೆಗೆ ಬಿತ್ತೆಂದು ಖುಷಿಪಟ್ಟು ಒಂದು ಕಡೆ ಕೂತು ತಟ್ಟೆಯಲ್ಲಿದ್ದ ಕಡಲೆ ಸಿಪ್ಪೆಯನ್ನು ತಡಕಿದ. ಆ ಸಿಪ್ಪೆಯಲ್ಲಿ ಒಂದಾದರೂ ಕಡಲೆ ಬೀಜ ಸಿಗಲಿಲ್ಲ. ಅಯ್ಯೋ ವಿಧಿಯೇ, ಈ ಭಿಕ್ಷೆಯಲ್ಲಿ ಏನೂ ಇಲ್ಲವೇ ಎಂದು ದುಃಖಿಸುತ್ತಾ ಮತ್ತೊಮ್ಮೆ ಭಿಕ್ಷೆಗಾಗಿ ಸಾಗಿದ. ಕಾಲ ಉರುಳಿತು. ಆ ಯುವಕರಿಗೆ ವಯಸ್ಸಾಗಿ ಸತ್ತರು. ಅವರು ಯಮಲೋಕ ಸೇರಿದರು. ಅವರು ಜೀವಿತಾವಧಿಯಲ್ಲಿ ಮಾಡಿದ ಪಾಪ ಪುಣ್ಯದ ಲೆಕ್ಕಾಚಾರ ಮಾಡುತ್ತಿರಬೇಕಾದರೆ ಚಿತ್ರಗುಪ್ತರು ಆ ಯುವಕರು ಭಿಕ್ಷುಕನಿಗೆ ಮಾಡಿದ ಮೋಸವನ್ನು ಯಮರಾಜನಿಗೆ ತಿಳಿಸಿದರು. ಯಮಲೋಕದಲ್ಲಿದ್ದ ಆ ಯುವಕರಿಗೆ ವಿಪರೀತ ಹಸಿವಾಯಿತು. ಯಮನಲ್ಲಿಗೆ ತಿನ್ನಲು ಏನಾದರೂ ಕೊಡು ಎಂದು ಕೇಳಿದರು. ಅದಕ್ಕೆ ಯಮಧರ್ಮ ಹೇಳಿದ, ಹೋಗಿ ಆ ಡಬ್ಬದಲ್ಲಿ ತಿಂಡಿ ತಿನಿಸಿದೆ, ತಿಂದು ಬನ್ನಿ ಎಂದ. ಆತುರದಿಂದ ಆ ಯುವಕರು ಅತ್ತ ಸಾಗಿ ಡಬ್ಬವನ್ನು ಮುಂದಿರಿಸಿಕೊಂಡು ತಿನಿಸಿಗಾಗಿ ಹುಡುಕಿದರು. ಅದರಲ್ಲಿ ಕಡಲೆಕಾಯಿ ತುಂಬಿತ್ತು. ಆನಂದದಿಂದ ಕಡಲೆಕಾಯಿಯನ್ನು ಎತ್ತಿ ಬಿಡಿಸಿದರು. ಆದರೆ ಆ ಕಡಲೆಕಾಯಿಗಳಲ್ಲಿ ಒಂದಾದರೂ ಬೀಜವಿರಲಿಲ್ಲ. ಆ ಡಬ್ಬದಲ್ಲಿದ್ದ ಎಲ್ಲ ಕಡಲೆಕಾಯಿಗಳನ್ನು ಬಿಡಿಸಿದರು. ಒಂದು ಕಾಳು ಸಿಗಲಿಲ್ಲ. ಆಗ ಯಮಧರ್ಮನಲ್ಲಿ ಬಂದು ಕೇಳಿದರು. ಅದಕ್ಕೆ ಯಮಧರ್ಮ, ನೀವು ಕೊಟ್ಟಿದ್ದೇ ಅದು. ನೀವು ಬೀಜವಿರದ ಕಡಲೆಕಾಯಿಯನ್ನು ಅಂಧ ಭಿಕ್ಷುಕನಿಗೆ ಕೊಟ್ಟಿರಿ. ನೆನಪು ಮಾಡಿಕೊಳ್ಳಿ, ಅದೇ ನಿಮಗೆ ಈಗ ಸಿಕ್ಕಿದೆ, ತಿನ್ನಿ ಎಂದನು. ಅದಕ್ಕೆ ಹೇಳೋದು, ಯಾವ ಕಾರಣಕ್ಕೂ ದಾನ ನೀಡುವಾಗ ಉದಾಸೀನ ನಿರ್ಲಕ್ಷ್ಯತೆ ತೋರಬಾರದು. ನಮಗೆ ತಿನ್ನಲಾಗದ್ದನ್ನು ಬೇರೊಬ್ಬರಿಗೆ ದಾನವಾಗಿ ನೀಡಬಾರದು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ. ಇದು ನಿನಗೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ. ಧನ್ಯವಾದಗಳು ಸ್ನೇಹಿತರೆ.